ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾವು ಹಲೀಮ್ ಸೀಡ್ಸ್ ಅಥವಾ ಆಳ್ವಿ ಬೀಜದ ಕುರಿತಾಗಿ ಮಾತನಾಡೋಣ. ಏನಿದು ಆಳ್ವಿ ಬೀಜ ಅಂತ ಹೇಳಿದರೆ, ಆಳ್ವಿ ಬೀಜಕ್ಕೆ ಹಲೀಮ್ ಸೀಡ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಅಥವಾ ಗಾರ್ಡನ್ ಕ್ರೆಸ್ ಸೀಡ್ಸ್ ಕೂಡ ಅನ್ಲಾಗ್ತದೆ. ಇಲ್ಲೇನಾಗ್ತದೆ, ಈ ಗಾರ್ಡನ್ ಕ್ರೆಸ್ ಸೀಡ್ಸು, ಇದರ ಹೆಸರು ಗಾರ್ಡನ್ ಕ್ರೆಸ್ ಸೀಡ್ಸು, ಹಲೀಮ್ ಸೀಡ್ಸು ಅಂತಾರೆ. ಈ ಥರ ರೆಡ್ಡಿಶ್ ಬ್ರೌನು ಏನಿರುತ್ತೆ ಅಂದರೆ ಬೀಜಗಳಿರುತ್ತೆ. ಇದನ್ನು ಸ್ವಲ್ಪ ನೆನೆಸದಲ್ಲಿ ಲೋಳೆ ಪದಾರ್ಥವನ್ನು ಬಿಡುತ್ತೆ. ಇದು ನ್ಯೂಟ್ರಿಷಿಯಸ್ಸು, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಸೆಂಚುರೀಸಲ್ಲಿ ಟ್ರೆಡಿಷ್ನಲ್ ಮೆಡಿಸಿನ್ನಲ್ಲಿ, ಕುಕ್ಕಿಂಗಲ್ಲಿ ಮತ್ತು ಏನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರಿಚ್ ಇರೋದರಿಂದ ಇದನ್ನು ಟ್ರೆಡಿಷ್ನಲ್ ರಿಚುವಲ್ಸಲ್ಲಿ ಎಲ್ಲದರಲ್ಲಿ ಇದನ್ನು ಯೂಸ್ ಮಾಡಲಾಗ್ತದೆ. ಇದ್ರ ಹೆಸರು ಬಂದು ಲೆಪಿಡಿಯಮ್ ಸಟೈವಮ್ ಅಂತಕ್ಕಂಥದ್ದು. ಇದು ಒಂದು ಹರ್ಬ್, ಅಂದರೆ ತುಂಬ ಮೆಂತ್ಯ ಸಸಿ ಥರ ತುಂಬ ಚಿಕ್ಕದಾಗಿ ಬರುತ್ತೆ. ಬ್ರೆಸಿಲಿಯಾ ಫ್ಯಾಮಿಲಿದು ಇರುತ್ತದೆ. ಇದ್ರ ನೇಟಿವ್ ಈಜಿಪ್ಟು. ಆ್ಯಕ್ಚುಲಿ ಇದನ್ನು ವರ್ಲ್ಡ್ ವೈಡ್ ಬೆಳೀತಾರೆ, ದೇಶದಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಬೆಳೀತಾರೆ. ಭಾರತದಲ್ಲೂ ಕೂಡ ಬೆಳೀಲಾಗ್ತದೆ. ಭಾರತದಲ್ಲೂ ಕೂಡ ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶದಲ್ಲಿ ಬೆಳೀಲಾಗ್ತದೆ. ಕರ್ನಾಟಕದಲ್ಲೂ ಅಲ್ಪ ಸ್ವಲ್ಪ ಭಾಗದಲ್ಲಿ ಬೆಳೀಲಾಗ್ತದೆ. ಪಿಂಕಿಶ್ ವೈಟ್ ಫ್ಲವರ್ಸ್ ಬರ್ತವೆ. ಟೈನಿ ಸೀಡ್ಸ್ ಅಂದರೆ ತುಂಬ ಚಿಕ್ಕದಾಗಿ ಸೀಡ್ಸ್ ಇರ್ತವೆ. ಇದನ್ನು ಬಳಸಲಾಗ್ತದೆ. ಇದನ್ನು ಬೀಜವನ್ನು ಮ್ಯಾಕ್ಸಿಮಮ್ ಬಳಸಲಾಗ್ತದೆ. ಇದನ್ನು ಬಳಸ್ತಾರೆ. ಏನು ಅಂತ ಹೇಳಿದರೆ ಎಲೆಗಳನ್ನು ಕೂಡ ಬಳಸಲಾಗ್ತದೆ. ಬಟ್ ಮೆಜಾರಿಟಿ ಹೇಳಬೇಕು ಅಂತ ಹೇಳಿದರೆ ಇದರ ಇವುಗಳನ್ನೇ ಬಳಸಲಾಗ್ತದೆ ಅಂತಕ್ಕಂಥದ್ದು. ಈಗ ನೋಡಿ, ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಹಲೀಮ್ ಸೀಡ್ಸ್ ಅಂತ ಹೇಳಿದರೆ ಇದು ಮೊದಲನೇದಾಗಿ ಇದರಲ್ಲಿ ಹಿಮೋಗ್ಲೋಬಿನ್ ಲೆವೆಲನ್ನು ತುಂಬ ಅತ್ಯುತ್ತಮಗೊಳಿಸ್ತದೆ ಇದನ್ನು ತಿನ್ನೋದ್ರಿಂದ. ಇದನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕು ಹೇಳ್ತೀನಿ. 2 ಚಮಚ ಅಥವಾ ಒಂದು ಚಮಚ ಬೀಜವನ್ನು ತಗೊಂಡು ರಾತ್ರಿ ಎಲ್ಲ ನೆನೆಯಿಡ್ಬೋದು. ಇಲ್ಲ ಬೇಡ ಅಂತ ಹೇಳಿದರೆ ಬೆಳಗ್ಗೆ ಬಿಸಿ ನೀರಲ್ಲಿ ಬಿಸಿ ನೀರಲ್ಲಿ 1-2 ನಿಮಿಷ ಕುದಿಸಿದ್ರೂ ಆಯಿತು. ಒಳ್ಳೆ ಲೋಳಿ ಪದಾರ್ಥ ಬಂದಿರ್ತದೆ. ಇದನ್ನು ಹಾಗೆ ಕನ್ಸ್ಯೂಮ್ ಮಾಡ್ಬೋದು. ಸಕ್ಕರೆ ಹಾಕೋಬೋದು, ಬೆಲ್ಲ, ಸಕ್ಕರೆ, ಉಪ್ಪು, ಯಾವುದು ತಮಗೆ ಯಾವ ಇಷ್ಟ ಆಗ್ತದೋ ಆ ರೀತಿ ಹಾಲಿನ ಥರ ಬಳಸ್ಕೋಬೋದು. ಅಥವಾ ಹಾಲು ಮತ್ತು ಬೆಲ್ಲವನ್ನು ಹಾಕ್ಕೊಂಡು ಪಾಯಸ ಥರ ಕೂಡ ಬೆಳೆಸ್ಕೋಬೋದು. ಚಟ್ನಿ ಕೂಡ ಮಾಡ್ತಾರೆ. ಇದು ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ರೆಗ್ಯುಲರ್ ಡೈಜೆಷನ್ಗೆ ತುಂಬ ಒಳ್ಳೆಯದು. ಕೀ ಬೆನಿಫಿಟ್ಸ್ ಅಂತ ಹೇಳಿದರೆ ಐರನ್ ಕಂಟೆಂಟ್ ತುಂಬ, ಕಬ್ಬಿನ ಅಂಶ ತುಂಬ ಚೆನ್ನಾಗಿರೋದ್ರಿಂದ ಅನಿಮಿಯಾ ಇದು ಹೋಗಿಸುತ್ತೆ. ಫೋಲಿಕ್ ಆ್ಯಸಿಡ್ ಇದೆ, ಅಂದರೆ ಬ್ರೈನ್ ಆ್ಯಕ್ಟಿವಿಟಿಗೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ ಇದನ್ನು ತಗೊಂತು ಅಂತ ಹೇಳಿದರೆ ಮಗುಗೆ ತುಂಬ ಸಹಾಯಕಾರಿ. ಮತ್ತು ಹೇರು ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ವಿಟಮಿನ್ ಸಿ ಇರ್ತದೆ, ಪ್ರೋಟೀನು, ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ. ಒಳ್ಳೆಯ ಕೂದಲುಗಳು ಮತ್ತು ಸ್ಕಿನ್ನು ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗ್ತವೆ. ಅದೇ ರೀತಿ ಕಾನ್ಸ್ಟಿಪೇಷನ್ ಕಡಿಮೆ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಫೈಬರ್ ಇರ್ತದೆ, ನಾರಿನ ಅಂಶ ಇರೋದ್ರಿಂದ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡ್ತದೆ. ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡ್ತದೆ, ಎಸ್ಪೆಷಲಿ ವುಮೆನ್ಸಿಗೆ. ಆದ್ದರಿಂದ ಹೆಣ್ಣುಮಕ್ಕಳು ಪ್ರತಿ ವಾರಕ್ಕೆ 2-3 ಸರಿ ಆದರೂ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು. ಅದು ಯಾವುದೇ ಏಜಿನ ಹೆಣ್ಮಕ್ಳಿರಲಿ ಇದನ್ನು ಬಳಸೋದು ತುಂಬ ಒಳ್ಳೆಯದು. ನಾನು ಇದನ್ನು ಬಳಸೋದು ಹೇಗೆ ಅಂತ ಹೇಳಬೇಕು ಅಂತ ಹೇಳಿದರೆ, ಅದನ್ನು ಸೋಪ್ ಮಾಡಿಡಬೇಕು. 1 ಅಥವಾ 2 ಸ್ಪೂನ್, ಅದಕ್ಕಿಂತ ಜಾಸ್ತಿನೂ ತಗೊಳ್ಳೋ ಹಾಗಿಲ್ಲ. 1 ಅಥವಾ 2 ಸ್ಪೂನ್ ತೊಗೊಂಡು ನೀರಿನಲ್ಲಿ ನೆನೆಯಿಟ್ಟು ಕೋಕೋನಟ್ ವಾಟರ್ ಅಥವಾ ವಾರ್ಮ್ ವಾಟರು, ಅಂದರೆ ಸ್ವಲ್ಪ ಬಿಸಿ ಇರೋ ವಾಟ್ರು, ಅದರಲ್ಲಿ ನಿಂಬೆಹಣ್ಣನ್ನು ಇಟ್ಕೊಂಡು ಅದನ್ನು ರಾತ್ರಿ ಎಲ್ಲ ನೆನೆಯಿಟ್ಬಿಟ್ಟು ಬೆಳಗ್ಗೆ ಎದ್ದು ಕೋಕೋನಟ್ ವಾಟರ್ನ ಅಥವಾ ಹಾಲನ್ನು ಲೆಮನ್ ರಸವನ್ನು, ನಿಂಬೆ ರಸವನ್ನು ಹಾಕ್ಕೊಂಡು ಬಳಸ್ಕೊಳ್ಬೋದು. ಇಲ್ಲಿ ಏನು ಅಂತ ಹೇಳಿದರೆ ಅದೇ ಹೇಳಿದ್ನಲ್ಲ ನಾನು, ಹಾಕ್ಕೊಂಡು ಬಳಸ್ಕೊಬೋದು. ಇದು ಥರ ಜೆಲ್ ಫಾರ್ಮೇಷನಲ್ಲಿ ಆಗಿರುತ್ತೆ. ಇದನ್ನು ರೋಸ್ಟ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಬೇಕು. ಸಾಧ್ಯ ಆದರೆ ಬಿಸಿ ಮಾಡಿಕೊಂಡು, ಚಟ್ನಿ ಮಾಡಬೇಕಾದ್ರೆ ಬಿಸಿ ಮಾಡಿಕೊಂಡು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ನಮ್ಮ ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚಟ್ನಿನೂ ಮಾಡ್ಕೋತಾರೆ. ಬಟ್ ಆ ಚಟ್ನಿ ಮಾಡ್ಕೋಬೇಕು ಅಂತ ಹೇಳಿದರೆ ತುಂಬ ಹುರಿಯೋ ಹಾಗಿಲ್ಲ, ಸ್ವಲ್ಪ ಬಿಸಿ, ಅಂದರೆ ಒಂದು 15-20 ಸೆಕೆಂಡ್ ಅಷ್ಟೇ ಹುರಿದ್ಬಿಟ್ಟು ಇದು ಮಾಡ್ಕೋಬೇಕು. ಇದನ್ನು ಮಾರ್ನಿಂಗ್ ಡ್ರಿಂಕಾಗಿ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ಲಡ್ಡು ಕೂಡ ಮಾಡ್ಕೋತಾರೆ. ಇದು ಅವರವರ ಅನುಗುಣವಾಗಿ. ಹಲೀಮ್ ಸೀಡ್ಸ್ಗಳಿಗೆ ಕನ್ನಡದಲ್ಲಿ ಹಲೀಮ್ ಸೀಡ್ಸು ಅಥವಾ ಚಂದ್ರಾಸುರ ಸೀಡ್ಸು ಅಂತ ಕೂಡ ಹೇಳ್ತಾರೆ. ಇವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬೋದು. ನಾನು ಆವಾಗಲೇ ಹೇಳ್ದಂಗೆ ಕಬ್ಬಿನಾಂಶ ಇದೆ, ಪ್ರೋಟೀನ್ ಇದೆ, ನಾರಿನಾಂಶ ಇದೆ, ರಕ್ತಹೀನತೆಯನ್ನು ಕಡಿಮೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಕೂದಲು ಮತ್ತು ಚರ್ಮವನ್ನು ಕಾಪಾಡ್ತದೆ. ಇದೆಲ್ಲ ಇರೋದರಿಂದ ಇದನ್ನು ನಾವು ಬಳಸಬೇಕಾಗ್ತದೆ. ಅನಿಮಿಯಾನ ಓಡಿಸುತ್ತೆ, ತೂಕವನ್ನು ಇಳಿಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ದೀನಿ. ಅದೇ ರೀತಿ ಇದನ್ನು ಹಲೀಮ್ ಸೀಡ್ಸನ್ನು ಪ್ರಮುಖವಾಗಿ ನಾವು ಮಧುಮೇಹ ನಿಯಂತ್ರಣದಲ್ಲಿ
ಬಳಸಲಾಗ್ತದೆ ಅಂತಕ್ಕಂಥದ್ದು. ಹಲಿಮ್ ಸೀಡ್ಸ್ ಇದು ಪೌಷ್ಟಿಕಾಂಶಗಳ ಆಗರ ಅಂತ ಹೇಳ್ಬೋದು. ಈ ರೀತಿ ಕಾಣಿಸ್ತದೆ ನೋಡಿ. ಆಳ್ವಿ ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ. ಗೋಧಿ ಥರ ಇರ್ತದೆ, ಅದಕ್ಕಿಂತ ಇನ್ನು ಚಿಕ್ಕದು ಅಂತಲೇ ಹೇಳ್ಬೋದು. ಆಮೇಲೆ ಇದರಲ್ಲಿ ಮತ್ತೇನೇನು ನೋಡೋದಂದರೆ ಯೂಸ್ ಏನು, ಎಫೆಕ್ಟ್ಸ್ ಏನಾಗುತ್ತೆ, ಪ್ರಿಕಾಷನ್ ಏನು ತೊಗೋಬೇಕು, ಮೆಡಿಸಿನ್ ಜೊತೆಗೆ ಏನಾದರೂ ಇಂಟ್ರಾಕ್ಷನ್ ಆಗುತ್ತಾ, ಎಲ್ಲವನ್ನು ನೋಡೋಣ. ಇದು ತುಂಬ ಟೈನಿ ಸೀಡ್ಸ್ ಇರುತ್ತೆ, ರೆಡ್ಡಿಶ್ ಬ್ರೌನು. ನಾನು ಆವಾಗಲೇ ಹೇಳಿದೆ, ಎಲ್ಲೆಲ್ಲಿ ಬೆಳೀತಾರೆ ಕೂಡ ಹೇಳಿದೆ. ಇದರಲ್ಲಿ ಮತ್ತು ಏನು ಅಂತ ಹೇಳಿದರೆ ಚಂದ್ರಸುರ ಅಂತಲೂ ಕೂಡ ಕರೀತಾರೆ ಪಾಪ್ಯುಲರ್ಲಿ. ಮತ್ತು ಇದಕ್ಕೆ ಸೂಪರ್ ಫುಡ್ ಅಂತಲೂ ಹೇಳ್ಬೋದು. ಅದು ನೋಡಿ, ಇಷ್ಟೆಲ್ಲ ಫೈಬರ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಫ್ಯಾಟ್ ಇದೆ, ಇಷ್ಟೊಂದು ಪೋಷಕಾಂಶಗಳ ಆಗರ ಆಗಿದೆ. ಇದನ್ನು ಇದು ನೋಡಿ, ಇದು ರೋಗ ಏನು ಅಂತ ಹೇಳಿದರೆ ರಿಡ್ಯೂಸ್ ದ ಪೇನ್. ಯಾರಿಗೆಲ್ಲ ನೋವು ಇರ್ತದೆ, ಆಪ್ರೇಷನ್ ಮಾಡಿಕೊಂಡು ಇನ್ನು ಹೆರಿಗೆ ಆಗ್ಬಿಟ್ಟು ನೋವು ಇರ್ತದೆ, ಅಂಥವ್ರು ತೊಗೊಂಡ್ರೆ ಪೇನ್ ಕಡಿಮೆ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್, ಏಜು ನಿಂತ್ಕೊಳ್ಳುತ್ತೆ. ಇನ್ಫ್ಲಮೇಷನ್, ಊತ ಬರೋರಿಗೆ ಊತ ಕಡಿಮೆ, ನೋವು ಕಡಿಮೆ ಮಾಡುತ್ತೆ. ಲಿವರ್ನ ಶುದ್ಧೀಕರಿಸಿಕೊಳ್ಳುತ್ತದೆ. ಡೈಹೀರಿಯಾವನ್ನು ಕ್ಯೂರ್ ಮಾಡ್ತದೆ. ಆಮೇಲೆ ಆ್ಯಂಟಿ ಸ್ಪಾಸ್ಮೋಡಿಕ್ ಅಂದರೆ ಏನು ಅಂದರೆ ಮಸಲ್ ಕ್ರ್ಯಾಂಪ್ಸ್ ಏನು ಬರ್ತಿರ್ತದೆ ಅದು ಹೋಗ್ತದೆ. ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಕೂಡ ಕಡಿಮೆ ಆಗ್ತದೆ ಅಂತ ನಾವು ಹೇಳ್ಬೋದು. ಮತ್ತು ಇನ್ನು ಡಾಕ್ಟರ್ಸ್ ಯಾವ ರೀತಿ ಇದನ್ನು ಸಜೆಷನ್ ಕೊಡ್ತಾರೆ ಅಂತ ಹೇಳಿದರೆ, ಇದು ಡಾಕ್ಟರ್ಸ್ ಹೇಳೋದು ಅಂದರೆ ಆ್ಯಂಟಿ ಫಂಗಲ್ ಆ್ಯಕ್ಟಿವಿಟಿ ಇದೆ ಇದರಲ್ಲಿ. ಅದರಿಂದ ಇದನ್ನು ಬಳಸೋದ್ರಿಂದ ಫಂಗಸ್ ಆಗದೆ ಇರೋದ್ರಲ್ಲಿ ತಡೆಗಟ್ಬೋದು, ಫಂಗಲ್ ಇನ್ಫೆಕ್ಷನ್ನ ತಡೆಗಟ್ಬೋದು ಅಂಥೇಳಿ. ಅದಲ್ಲದೆ ಏನು ಅಂತ ಹೇಳಿದ್ರೆ ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಅಂದರೆ ಜೀವನ ಶೈಲಿಯಿಂದ ಏನು ಬಂದಿರ್ತದೆ ಅಂಥವ್ರಿಗೆ ಕೂಡ ಇದು ತುಂಬ ಸಹಕಾರಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನೋಡಿ, ಟೈಪ್ 2 ಡಯಾಬಿಟೀಸ್ಗೆ ಹೈಪರ್ಗ್ಲೈಸಿಮಿಯಾ ಅಂದರೆ ತುಂಬ ಕಡಿಮೆ ಆಗೋದನ್ನು ತಡೆಯುತ್ತೆ. ತುಂಬ ಜಾಸ್ತಿ ಮತ್ತು ತುಂಬ ಕಡಿಮೆ ಶುಗರ್ ಲೆವೆಲ್, ಬ್ಲಡ್ ಎಲ್ಲ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಅದೇ ರೀತಿ ಇದು ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅಂದರೆ ಯಾರಿಗೆಲ್ಲ ತುಂಬ ಕಡಿಮೆ ಇದು ಇರುತ್ತೋ, ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ, ಭಾರ, ಅದನ್ನು ಇದು ಮಾಡುತ್ತೆ. ಕ್ಯಾಲ್ಶಿಯಮ್ಮು, ವಿಟಮಿನ್ ಡಿ ಅದೆಲ್ಲ ತುಂಬ ಪ್ರಾಪರಾಗಿ ಆ ಬಾಡಿ ಅಬ್ಸರ್ವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಇದನ್ನು ಪ್ರತಿದಿನ ತೆಕ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅದಲ್ಲದೆ ಒಬ್ಯಾಸಿಟಿಯನ್ನು ಕಡಿಮೆ ಮಾಡುತ್ತೆ, ಬೊಜ್ಜನ್ನು ಕಡಿಮೆ ಮಾಡಿಬಿಟ್ಟು ಇದು ಮಾಡುತ್ತೆ. ಅದರಿಂದ ಒಂದು ಮೀಲನ್ನು ಇದು 2 ಚಮಚ ಹಲೀಮ್ ಸೀಡ್ಸ್ ತೆಕ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅದಲ್ಲದೆ ಹಾರ್ಮೋನ್ ಇಶ್ಯೂಸನ್ನು ಕೂಡ ಕಡಿಮೆ ಮಾಡಿ ಬ್ರೆಸ್ಟ್ ಕ್ಯಾನ್ಸರನ್ನು ಕಡಿಮೆ ಮಾಡುತ್ತೆ. ಅದರಿಂದ ಮಹಿಳೆಯರು ಇದನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಹೈಪರ್ ಲಿಪಿಡಿಮಿಯಾ ಅಂದರೆ ಕೊಲೆಸ್ಟ್ರಾಲ್ ತುಂಬ ಹೈ ಬರ್ತಿರುತ್ತೆ ಕೆಲವೊಬ್ಬರು, ಇವರು ಅಂಥವ್ರು ಇದನ್ನು ಬಳಸೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಮ್ಯಾನೇಜ್ ಮಾಡ್ಕೊಳ್ಬೋದು. ಆದ್ದರಿಂದ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅದಲ್ಲದೆ ಕೆಲವೊಂದು ಹಾರ್ಮೋನ್ಸ್ ಇದ್ದಾವೆ ಮಹಿಳೆಯರಿಗೆ, ಅಂಥವನ್ನ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಮೆನ್ಸ್ಟ್ರುವಲಲ್ಲಿ ಇರ್ಬೋದು, ಮುಟ್ಟಿನ ಸಮಸ್ಯೆ ಇರ್ಬೋದು, ಆ್ಯಂಟಿ ಇನ್ಫ್ಲಮೇಟರಿ, ಆ ಥರ ಎಲ್ಲ ಸಮಸ್ಯೆಗಳಿಗೆ ಇದು ತುಂಬ ಒಳ್ಳೆಯದು. ಅದರಿಂದ ಮಹಿಳೆಯರು, ಮಕ್ಕಳು, ಆಮೇಲೆ ತಾಯಂದರಿಗೆಲ್ಲ ಇದು ಒಳ್ಳೆಯದು ಅಂತ ಇದನ್ನು ಬಳಸ್ಕೊಳ್ಬೋದು. ಇದೆಲ್ಲ ಇದರ ಉಪಯೋಗಗಳಾಯಿತು. ಮತ್ತು ಇನ್ನು ಯಾವುದಾದ್ರೂ ಡ್ರಗ್ಸ್ ಜೊತೆಗೆ ಇದು ಇಂಟ್ರಾಕ್ಷನ್ ಆಯಿತು, ಯಾವುದೋ ಮೆಡಿಸಿನ್ ಜೊತೆಗೆ ಇದು ಏನಾದರೂ ಸಮಸ್ಯೆ ಮಾಡುತ್ತಾ? ಹೌದು. ಇದನ್ನು ಯಾರೆಲ್ಲ ಇದು ಇರುತ್ತೋ ಡಯಾಬಿಟೀಸು, ಅವ್ರು ಟೂ ಮಚ್ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಯಾಕಂದರೆ ಇದು ಶುಗರ್ ಲೆವೆಲನ್ನು ತುಂಬ ಕಡಿಮೆ ಮಾಡುತ್ತೆ. ಅದರಿಂದ ಒಂದೇ ಒಂದು ಸ್ಪೂನು ವಾರದಲ್ಲಿ 3 ರಿಂದ 4 ದಿನ ಮಾತ್ರ ಬಳಸಬೇಕು, ಅದಕ್ಕಿಂತ ಜಾಸ್ತಿ ಬಳಸೋ ಹಾಗಿಲ್ಲ. ಅದೇ ರೀತಿ ಡೈರಿಯಾ, ಕಂಟಿನ್ಯೂಸ್ಸು ಡಿಸೆಂಟ್ರಿ ಆಗೋ ಥರ ಯಾರಿಗಿರ್ತದೋ ಅವರು ಸ್ವಲ್ಪ ಇದನ್ನು ಕಡಿಮೆ ಬಳಸಬೇಕು, ಅಥವಾ ವಾರದಲ್ಲಿ 1 ದಿನ ಮಾತ್ರ ಬಳಸೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಅದನ್ನು ಬಿಟ್ಟರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾಗಿ ಸುಮಾರು ಜನ ಸುಮಾರು ಪ್ರಶ್ನೆ ಕೇಳ್ತಾರೆ, ವೆಯ್ಟ್ ಲಾಸ್ ಆಗೋದು ನಿಜನಾ? ಹೌದು, ನಿಜ ಆಗ್ತದೆ. ಪ್ರೆಗ್ನೆನ್ಸಿಲಿ ಬಳಸ್ಬೋದು? ಹೌದು, ಬಳಸ್ಬೋದು. ಅನಿಮಿಯಾ ಕಡಿಮೆ ಮಾಡುತ್ತೆ? ಆಫ್ಕೋರ್ಸ್ ಕಡಿಮೆ ಮಾಡುತ್ತೆ. ಮತ್ತು ಬೇರೆ ರೆಫರೆನ್ಸಸ್ ಬೇಕು ಅಂದರೂ ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ರೆಫರೆನ್ಸಸ್ ಬಳಸ್ಕೊಂಡ್ರು ನೀವು ಹಲೀಮ್ ಸೀಡ್ಸ್ ಅಥವಾ ಆಳ್ವಿ ಬೀಜದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ಈ ಹಲೀಮ್ ಸೀಡ್ಸನ್ನು ಯಾವ ರೀತಿ ಬಳಸೋದು, ಆರೋಗ್ಯ ಟೇಸ್ಟಿ, ಸ್ವಲ್ಪ ಇದು ಒಗರಾಗಿ ಇರೋದರಿಂದ ಇದನ್ನು ಬಳಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದರಿಂದ ಇದನ್ನು ಯಾವ ರೀತಿ ಬಳಸೋದು ಅಂತಕ್ಕಂಥದ್ದು ಎಲ್ಲ ಮಹಿಳೆಯರಿಗೆ ಗೊತ್ತಿರ್ತದೆ. ಮನೆಯಲ್ಲಿ ಕೆಲಸ ಮಾಡೋರು ಅದನ್ನು ಅರ್ಥ ಮಾಡಿಕೊಂಡು ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಈ ಟಾಪಿಕ್ ಮುಗಿಸ್ತೇನೆ. ಇವತ್ತಿನ ಟ್ಯಾಗ್ಲೈನ್ ಬಂದು, ಯಾವುದಾದ್ರೂ ವಿಷಯ ಮಾನವನ ಉನ್ನತಿಗೆ ಮತ್ತು ಅವನತಿಗೆ, ಅಂದರೆ ಏಕ್ದಮ್ ಸಕ್ಸಸ್ಫುಲ್, ಏಕ್ದಮ್ ಫೇಲ್ ಆಗೋಕ್ಕೆ ರೀಸನ್ ಇದೆಯಾ? ಹೌದು. ಮಾನವನ ಮನಸ್ಸೇ ಅವನ ಉನ್ನತಿ ಮತ್ತು ಅವನತಿಗೆ ಮೂಲ ಕಾರಣ. ಆದ್ದರಿಂದ ನಾವು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ಅಂದರೆ ನಮ್ಮ ಕಂಟ್ರೋಲಲ್ಲೇ ಇದ್ದರೆ ಮನಸ್ಸು ನಾವು ಏನನ್ನಾದರೂ ಸಾಧನೆ ಮಾಡ್ಬೋದು.
ಅವನತಿಯತ್ತ ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಸರ್ವೇ ಜನ ಸುಖಿನೋ ಭವಂತು.